ಹಾಂ. ನಾರಾಯಣಂ ಗುಣೈಃ ಸರ್ವೈಃ ತೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ಸೂತ್ರಾರ್ಥ ಉಚ್ಯತೆ. ಏನಾಗಿತ್ತು ನಿನ್ನೆ? ಚತುರ್ಥಾಧ್ಯಾಯ. ಹಾಂ, ತೃತೀಯಾಧ್ಯಾಯ ಮುಗಿತು, ಚತುರ್ಥಾಧ್ಯಾಯ ಶುರುವಾಗಿದೆ. ವಿಷ್ಣುರ್ ಬ್ರಹ್ಮ ತಥಾ ದಾತ ಇತ್ಯೇವಂ ನಿತ್ಯಮುಪಾಸನಂ ಕಾರ್ಯಮಾಪದ್ಯಪಿ ಬ್ರಹ್ಮ ತೇನಯಾತ್ಯಪರೋಕ್ಷತಾಂ. ಉಪಾಸನೆ ನಿತ್ಯ ಮಾಡಬೇಕು. ಎಷ್ಟು ಗುಣ ನಂಬಿಬೇಕು? 6 ಸಬ್ಜೆಕ್ಟ್ ಇದೆ, 6 ಸಬ್ಜೆಕ್ಟನ್ನು ಕವರ್ ಮಾಡಬೇಕು. 5 ಇದ್ದರೆ 5, 4 ಇದ್ದರೆ 4, ಸೆಪ್ಟೆಂಬರ್ ಒಂದೇ ಇದ್ದರೆ ಒಂದೇ ಮಾಡು. ಆ ಪ್ರಕಾರ ಒಂದು ತೆಗೆದು ಮಾಡಬೇಕು. ಇದು ಮಾಡ್ತಾ ಹೋದರೆ ಏನಾಗುತ್ತೆ? ಅಲ್ಲಿ ಅಪರೋಕ್ಷ ಜ್ಞಾನ ಬರುತ್ತೆ, ಇಲ್ಲಿ ಪಾಸ್ ಆಗ್ತದೆ. ಅಪರೋಕ್ಷ ಜ್ಞಾನವೇ ಪಾಸ್ ಆಗುವಿಕೆ ಅಂತ ಅದೇ ಅರ್ಥ. ಯಾತಿ ಅಪರೋಕ್ಷತ ಪ್ರಾರಬ್ಧ ಕರ್ಮಣು ಅನ್ಯಸ್ಯ ಜ್ಞಾನಾದೇವ ಪರೀಕ್ಷೆ. ಆಗ ಕರ್ಮಕ್ಷಯ ಶುರುವಾಯಿತು. ಕರ್ಮಕ್ಷಯ ಯಾವಾಗ ಶುರುವಾಯಿತು? ಅಪರೋಕ್ಷ ಆದ ತಕ್ಷಣ ಒಂದು ಸಂಚಿತ ಪೂರ್ತಿ ಬ್ಲಾಸ್ಟ್ ಆಯಿತು, ಏನೇನೂ ಉಳಿದಿಲ್ಲ ಅದರಲ್ಲಿ. ಆಮೇಲೆ ಆಗಮ, ಆಗಾಮಿಗೆ ಲೇಪ ಇಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಬೇರೆ ಇದೆ. ಹಾಗೆ ಪ್ರಾರಬ್ಧಕ್ಕೆ ಮಾತ್ರ ಏನಂತ ಕರೀತಾರೆ? ಅನುಭವಿಸೇ ತೀರಬೇಕು. 3 ಭಾಗ ಮಾಡಿ. ಪ್ರಾರಬ್ಧ ಕರ್ಮಣು ಅನ್ಯಸ್ಯ, ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಅಂದರೆ ಯಾವ್ಯಾವ್ದು ಹಿಡಿತು? ಸಂಚಿತ ಆಗಾಮಿ. ಅದು ಪದ ಉಪಯೋಗಿಸಲೇ ಇಲ್ಲ, ಇನ್ನು ಬಿಟ್ಟು ಒಂದು ಬಿಟ್ಟರು. ಆ 3 ಅಂತೂ ಗೊತ್ತಿದ್ರೆ ಮಾತ್ರ ಅರ್ಥ ಆಗುತ್ತೆ. ಯಾರು ಬಿಟ್ಟು ಇನ್ಯಾವ್ದು ಬಿಡಬೇಕಾಗಿತ್ತು ಅಂತ ಪ್ರಶ್ನೆ ಬಂತು. ನೀನು ಪ್ರಾರಬ್ಧ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಅನ್ಯಸ್ಯ ಜ್ಞಾನಾದೇವ ಪರೀಕ್ಷಯ. ಜ್ಞಾನಾದೇವ ಅಷ್ಟೇ ಸಾಕು, ಪರೀಕ್ಷೆ ಆಗೋಯಿತು. ಅನಿಷ್ಟಸ್ಯ ಉಭಯಸ್ಯಾಪಿ. ಅನಿಷ್ಟ 2, ಒಂದು ಪಾಪನೂ ಅನಿಷ್ಟ, ಅನಿಷ್ಟ ಪುಣ್ಯ ಬೇರೆ, ಅದು ಕೂಡ ಹೋಯಿತು. ಸರ್ವಸ್ಯ ಅನ್ಯಸ್ಯ ಭೋಗತಃ. ಅನ್ಯಸ್ಯ ಅಂದರೆ ಇವೆರಡು ಹಿಡಿದ್ರಿಂದ ಅನ್ಯಸ್ಯ ಪ್ರಾರಬ್ಧಸ್ಯ, ಅದು ಭೋಗ ಮಾಡಿಯೇ ಕಳ್ಕೋಬೇಕು, ಬೇರೆ ಅನುಭವಿಸೇ ತಿರಬೇಕು. ಅವಶ್ಯ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅನ್ನೋದು ಪ್ರಾರಬ್ಧ ಕನ್ವಯ. ಮೊದಲು ಪ್ರಾಚೀನ ಕರ್ಮ ಪ್ರಾರಬ್ಧ ಅಂತ ಕರಿಬಾರ್ದು. ರಿಟೈರ್ ಆದಮೇಲೆ ಪೆನ್ಷನ್ ಅಂತಾರಲ್ಲ, ಹಾಗೆ ಅಪ್ರೋಷ ಬಂದಮೇಲೆ ಪ್ರಾರಬ್ಧ. ಇವರೆಲ್ಲ ಪ್ರಾರಬ್ಧ ಕರ್ಮ ಅಂತ ಹೇಳುತ್ತಾ ಅಪ್ರೋಷ ಯಾರಿಗಳು ಅಂತ ಇಂಡೈರೆಕ್ಟಿ ಕರ್ಕೊಂಡಾಗುತ್ತೆ. ಅದು ಒಪ್ಕೊಂಡ್ಬಿಟ್ರೆ ನೋಡಿದ್ರೆ ಅಪ್ರೋಷ ಒಪ್ಕೊಂಡಾಗ್ತೀವಿ ಅಂತ ಹೇಳಿದ್ರು. ಉತ್ತರೇಶು ಸಾಮಾನ್ಯ ಪ್ರಾರಬ್ಧ ಅನ್ನೋ ಪದನ ಇನ್ನೂ ಹೇಳೋದಾದರೆ, ಪ್ರಾರಬ್ಧ ಅನ್ನೋ ಪದನ ಸಾಮಾನ್ಯವಾಗಿ ಉಪಯೋಗ ಬಂದುಬಿಟ್ಟಿದೆ. ಯಾವ ಥರ ಬಂದಿದೆ ಅಂದರೆ ಈ ಅರ್ಥದೊಳಗೆ, ಯಾವ ಅರ್ಥದೊಳಗೆ? ಅನುಭವಿಸಲೇಬೇಕು ಅನ್ನೋ ಅರ್ಥದೊಳಗೆ ಬಂದುಬಿಟ್ಟಿದೆ. ಹಿಂದೆ ಮಾಡಿದ ಕರ್ಮ ಬಿಡಕ್ಕೆ ಬರೋದಿಲ್ಲ, ಆದ್ದರಿಂದ ಅದು ಪ್ರಾರಬ್ಧ ಅಂತ ಕರೆದ್ಬಿಡೋದು ಅಷ್ಟೇ ಹೊರತು ಟೆಕ್ನಿಕಲಿ ಕರೆಕ್ಟ್ ಅಲ್ಲ ಅದು. ಗೊತ್ತಾಯ್ತಾ? ಅದೇ ಇಡಿಯಮ್ಮ ಕರೆಕ್ಟ್, ಇಡಿಯೋಮೆಟಿಕ್ ವರ್ಡ್ ಅಂತ, ಇಡಿಯೇಟಿಕ್ ವರ್ಡ್ ಆಗ್ಬೋದು, ಇಡಿಯೋಮೆಟಿಕ್ ವರ್ಡಾಗಿ ಕರೆಕ್ಟ್ ಅದು. ಕಾರಣ ಯಾಕೆ ಅಂತ ಕೇಳಿದರೆ ತಪ್ಪದು. ಕ್ಲಾರಿಫಿಕೇಶನ್ ಒಳಗಿದ್ದರೆ ತೊಂದರೆ ಇಲ್ಲ, ನಿಮಗೆ ತಿಳಿಯೋಕ್ಕೆ ಹಾಗೆ ಹೇಳಿದರೆ ತೊಂದರೆ ಇಲ್ಲ. ಬಟ್ ಅವರೇ ತಪ್ಪು ತಿಳ್ಕೊಂಡಿದ್ರೆ ತಪ್ಪಾಗುತ್ತೆ, ಹೇಳಬಾರ್ದಾಗಿ. ಅದನ್ನು ಕನಕದಾಸ ಬರಿಬೇಕಾದ್ರೆ ಒಂದು ಹಾಡಿದೆ, ಪ್ರಾಚೀನ ಕರ್ಮವಿದು ಬಿಡಲರಿಯದು. ಪ್ರಾಚೀನ ಕರ್ಮ ಅಂತ ಕರೆಕ್ಟ್ ಪ್ರಾಚೀನ ಕರ್ಮ ಅಂತ ಕರೀತಾರೆ. ಹಿಂದೆ ಮಾಡಿದ್ದು ಅನುಭವಿಸ್ಬೇಕಷ್ಟೆ, ಮಾಡಿದ್ದೊಂಡು ಮಾರಾಯ ಅಷ್ಟೇ. ಇದು ಅಷ್ಟೇ. ಪ್ರಾರಬ್ಧ ಎಲ್ಲೆಲ್ಲಿ ಹಾಗೆ ಉಪಯೋಗಿಸಿದ್ರೆ, ತಿಳುವಳಿಕೆಯಲ್ಲದೆ ಉಪಯೋಗಿಸಿದ್ರೆ ನಾವು ಅರ್ಥ ಮಾಡ್ಕೋಬೇಕು. ತಿಳುವಳಿಕೆ ಅಂತ ಹೇಳಿದರೆ ಅವ್ರ ಮನಸ್ಸಲ್ಲಿ ಇರುತ್ತಾಗ ಅವ್ರಿಗೆ ಹೌದು, ಬೇರೆದೆಲ್ಲ ಪ್ರಾರಬ್ಧನೇ. ಏನು ಕೆಲಸ ಮಾಡೋದು ಪ್ರಾರಬ್ಧನೇ. ಗೊತ್ತಾಯ್ತಾ? ಇನ್ನೂ ರಿಲೀವ್ ಮಾಡಿಲ್ಲ ಅಂತ ಕೂತಿರ್ತಾರೆ, ಕೆಲಸಕ್ಕೆ ಬಿಡಬೇಕಾಗಿದೆ, ರಿಲೀವ್ ಮಾಡಿಲ್ಲ ಅಂತ ಕಾಯ್ತಿರ್ತಾರಲ್ಲ, ಹಾಗೆ 3 ಟೈಮ್ ನೋಟಿಸ್ ಕೊಟ್ಟು ಕೂತಿರ್ತಾರೆ. ಅಲ್ಲೇನಿಲ್ಲ, ಅದು ಬೇರೆ ಇಲ್ಲದ್ರೆ ಸಂಬಳ ಕಟ್ ಮಾಡ್ತಾರೆ, ಪ್ರಾಬ್ಲಮ್ ಬರುತ್ತೆ. ಪ್ರಾರಬ್ಧ ವಾಯುರ್ ವಿಷ್ಣುಂ ಪ್ರವಿಶ್ಯೈವ. ಈ ಟೆಂಪರರಿ ಸರ್ವಿಸಿಗೆ ಪ್ರಾರಬ್ಧ ಎಷ್ಟು ದಿವಸ? ಸಾಮಾನ್ಯ 1 ತಿಂಗಳು. ಇದಕ್ಕೆ 3 ಇಯರ್ಸ್ ಕೊಡ್ತಾರೆ ಸಾಮಾನ್ಯ. ಕೆಲವು ಸಲ ಕೆಲಸ 1 ಇಯರ್, ಅದು ಅವರವ್ರ ಬೈಲಾ ಪ್ರಕಾರ ಇರುತ್ತೆ. ವಾಯುರ್ ವಿಷ್ಣುಂ ಪ್ರವಿಶ್ಯೈವ ಉತ್ತರೇಶ್ವೇಮಂ ಯಾವದ್ವಾ ಇಮಂ ಮುಕ್ತಿಗ. ಇದೆಲ್ಲ ಏನೋ ಮಾರ್ಗ, ಹೋಗೋ ಮಾರ್ಗ. ಚಿಕ್ಕವರೆಲ್ಲ ದೊಡ್ಡವ್ರ ಮೇಲೆ, ಅವ್ರು ದೊಡ್ಡವ್ರ ಮೇಲೆ. ಅವ್ರು ಪಾತ್ರೆ ಪ್ಯಾಕ್ ಮಾಡಿದ್ರೆ ಹಾಗೆ ದೊಡ್ಡ ಪಾತ್ರೆ ಚಿಕ್ಕ ಒಂದೊಂದೇ ಒಳಗೆ ಹಾಕ್ತಾರಲ್ಲ, ಆ ರೀತಿ ತೆಗಿಬೇಕಾದ್ರೆ ಮೊದಲು ಕೊನೆ ತೆಗಿತಾರೆ, ಚಿಕ್ಕದ ಬದಲು ಕೊನೆ ಇದ್ದಿದ್ದು. ಅದು ಕ್ರಮಕ್ಕೆ ತಕ್ಕಂತೆ ಅರ್ಥ ಮಾಡಬೇಕು. ಉತ್ತರೇಶ್ವೇಮಂ ಯಾವದ್ವಾಯು ಮುಕ್ತಿ. ವಾಯುದೇವರವರೆಗೂ ಹೋಗಬೇಕು. ವಾಯುದೇವರು ಬರೋದಿಲ್ಲ, ಅವ್ರು ಮುಂದಿನ ಕಾಲ ಬ್ರಹ್ಮದೇವರಾಗೋರು. ಮುಂದೆ ಅಲ್ಲಿ ಕೊಟ್ಬಿಟ್ಟು ಹೊರಟುಬಿಡ್ತಾರೆ ಆ ಕಡೆ. ಪ್ರವಿಶ್ಯ ಭುಂಜತೆ ಭೋಗಾನ್ ತದಂತರ್ ಬಹಿರೇವಚ. ಆಮೇಲೆ ಮುಕ್ತಿಗೆ ಹೋಗ್ತಾನೆ, ಬೇಕಾಸ್ ಭೋಗಗಳನ್ನು ಅನುಭವಿಸ್ತಾನೆ. ವಾಯುರ್ ವಿಷ್ಣುಂ ಪ್ರವಿಶ್ಯೈವ ಭೋಗಶ್ಚೈವ ಉತ್ತರೋತ್ತರ. ವಾಯುದೇವರು ವಿಷ್ಣುವಿನಲ್ಲಿ ಲಯ ಹೊಂದೋದಿಲ್ಲ, ಪ್ರವೇಶ ಮಾಡಿ ಮುಂದೆ ಬ್ರಹ್ಮದೇವರಾಗಿ ಬರ್ತಾರೆ. ಇಲ್ಲಿ ವಾಯು ಅಂತ ಎಲ್ಲೆಲ್ಲಿ ಕರೀತಾರೆ ಪ್ರಸಂಗನೂ ಅರ್ಥ ಮಾಡಬೇಕು. ಕೆಲವೊಮ್ಮೆ ಬ್ರಹ್ಮದೇವರು ಅಂತಲೇ ಅರ್ಥ. ಮುಕ್ತಿ ವಿಷಯ ಬಂದಾಗ ಬ್ರಹ್ಮ ಶಬ್ದಕ್ಕೆ ವಾಯು ಅಂತ ಮಾಡೋಕ್ಕೆ ಬರೋದೇ ಇಲ್ಲ, ಬ್ರಹ್ಮ ಅಂತಾನೆ ಮಾಡೋದು. ರುದ್ರ ಶಬ್ದ ಮುಕ್ತಿಯಲ್ಲಿಲ್ಲ,
ಶೇಷದೇವರು ಅಂತ ಹೇಳಬೇಕು ಆ ರೀತಿ. ವಾಯುರ್ ವಿಷ್ಣು ಮುಕ್ತಿ ಬಗ್ಗೆ ರುದ್ರ ಅಂತ ಅಕಸ್ಮಾತ್ ಹೇಳಿದರೆ ಶೇಷ ಅಂತಲೇ ಅರ್ಥ ಮಾಡಬೇಕು. ಭೋಗಶ್ಚೈವೋತ್ತರೋತ್ತರಂ ಉತ್ಕ್ರಮ್ಯ ಮಾನುಷ ಮುಕ್ತಿಂ ಯಾಂತಿ ತೇ ಕ್ಷಯಾತ್ ಸುರಾಹ. ವಾಯು ವಿಷ್ಣುಂ ಪ್ರವಿಶ್ಯೈವ ಭೋಗಶ್ಚೈವ ಉತ್ತರೋತ್ತರಂ. ಉತ್ತರೋತ್ತರ ಭೋಗ ಜಾಸ್ತಿ ಆಗಲಿ ಶುರುವಾಗುತ್ತೆ. ಉತ್ಕ್ರಾಂತಿ ಅವರಿಗೆ ಮಾರ್ಗ. ಉತ್ಕ್ರಮ್ಯ ಮಾನುಷ ಮುಕ್ತಿಂ ಯಾಂತಿ ದೇಹ ಕ್ಷಯಾತ್ ಸುರಾಹ. ದೇಹವನ್ನು ಮೇಲಿನವರಲ್ಲಿ ಬಿಟ್ಟು ಹೋಗೋದು ದೇವತೆಗಳು, ಇವರು ಉತ್ಕ್ರಾಂತಿ ಹೊಂದೋದು ಇವರು. ಅದಕ್ಕೆ ಉತ್ಕ್ರಾಂತಿ ಪಾದ ಮಾರ್ಗಪಾದ ಇವರಿಗೆ, ಅದು ಎಲ್ಲರಿಗೂ. ದೇಹ ಕ್ಷಯಾತ್ ಸುರ, ದೇಹವನ್ನೇ ಬಿಟ್ಟು ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಹೌದು ಮೂರನೇ ಪಾದ, ಮೂರನೇ ಪಾದಗಳು. ಮೊದಲನೇ ಪಾದ ಕರ್ಮಕ್ಷಯ, ಎರಡನೇ ಪಾದ ಉತ್ಕ್ರಾಂತಿ, ಮೂರನೇ ಪಾದ ಮಾರ್ಗ, ನಾಲ್ಕನೇದು ಭೋಗ. ಅರ್ಚಿರಾದಿ ಪಥಾವಾಯು ಪ್ರಾಪ್ಯತೇನ ಜನಾರ್ದನಂ. ಝಚ್ಚಿರೋದು ಯಾರು? ಇವರೇ. ದೇವತೆಗಳ ಸಂಖ್ಯೆನ ಕಡೆ ಇವರು ಜಾಸ್ತಿನೇ ಪ್ರಕಾಶನೇ ಇರ್ತಾರೆ. ಆದ್ದರಿಂದ ಉತ್ಕ್ರಾಂತಿ, ಆಮೇಲೆ ಮಾರ್ಗ ತಗೊಂಡು ತೇನ ಜನಾರ್ದನ. ಯಾಂತ್ಯುತ್ತಮ ನರೋಚ್ಚಾದ್ಯ ಬ್ರಹ್ಮಲೋಕಾತ್ ಸಹ ಮುನಾ. ಅರ್ಚಿರಾದಿ ಪಥ ಶುರುವಾಗೋದು ಅರ್ಚಿ ಮಾರ್ಗ. ಅರ್ಚಿ ಒಂದು ಮಿನಿಮಮ್ ರೂಟ್, ಅಲ್ಲಿಂದ ಶುರುವಾಗೋದು. ಅರ್ಚಿರಾದಿ ಪಥ ಅಂದರೆ ದಾರಿ. ವಾಯುಂ ಪ್ರಾಪ್ಯ, ವಾಯುದೇವರಿಗೆ ಹೋಗ್ತಾರೆ. ತೇನ ಜನಾರ್ದನಂ ಪ್ರಾಪ್ಯ, ಆಮೇಲೆ ದೇವರ ಹತ್ರ ಹೋಗ್ತಾರೆ. ಯಾಂತಿ ಉತ್ತಮ ನರೋಚ್ಚಾದ್ಯ. ನರೋಚ್ಚರು ಅಂದರೆ ಯಾರು? ಮನುಷ್ಯ. ನರ ಉಚ್ಚ, ಮನುಷ್ಯ ಉತ್ತಮ. ಮನುಷ್ಯ ನರೋಚ್ಚ ಅಂತ ಯಾರು ಬಂದೇ ಬಂದರು ಅಂತ ಕೇಳಬಾರ್ದು. ನರೋಚ್ಚರು ಅಂದರೆ ಯಾರು? ನರೋಚ್ಚಾದ್ಯ ಬ್ರಹ್ಮಲೋಕಾತ್. ಪದ ಬೇರೆ ಬೇರೆ ಪದಗಳು ಉಪಯೋಗಿಸ್ತಾರೆ. ಬ್ರಹ್ಮಲೋಕಾತ್ ಸಹ ಮುನ. ಅರ್ಚಿ ಮೊದಲ ಅರ್ಚಿರಾದಿ, ಮನುಷ್ಯಾದಿ ಅಂತ ಕರಿತೀವಲ್ಲ, ಅರ್ಚಿ ಅಂತ ಪದ ಅದು. ಅರ್ಚಿನ ಆದಿ ಮಾಡಿಕೊಂಡು ಕೊನೆವರೆಗೂ ಬ್ರಹ್ಮ ಅಂತ ಅಲ್ಲಿವರೆಗೂ ಹೋಗಬೇಕು ಅಂತ ರೂಟ್ ಅದು. ಸಾಮಾನ್ಯರು ಇವರೆಲ್ಲ ಹೋಗ್ತಕ್ಕಂಥ ಮಾರ್ಗ, ಜ್ಞಾನಿಗಳು ಹೋಗ್ತಕ್ಕಂಥ ಮಾರ್ಗ ಅಂತ ಹೇಳ್ತಾರೆ. ಯಾಂತ್ಯುತ್ತಮ ನರೋಚ್ಚಾದ್ಯ ಬ್ರಹ್ಮಲೋಕಾತ್ ಸಹ ಮುನಾ. ಅದಿಷ್ಟು ಕೂಡ ಏನಾಯ್ತು, ಈಗ ಅವರು ಬ್ರಹ್ಮಲೋಕ ಮುಟ್ಟಿದ್ರು. ಈಗ ವೈಕುಂಠಕ್ಕೆ ಹೋದರು, ಮುಂದೇನು ಭೋಗ ಅಂತ ಅಲ್ಲೋನೆ ಮಾಡ್ತಾರೆ. ಟೀಚರಾಗಿ ಹೇಳ್ತಾರೆ ನಾಳೆ.